ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಬಾದುಷಾ ಹಬ್ಬಕ್ಕೆ ಬಾದುಷಾ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ಬಾದುಷಾ ಮಾಡುವುದಕ್ಕೆ ಮೊದಲಿಗೆ ಸಬ್ಸ್ಕ್ರೈಬ್ ಆಗದೆ ಪ್ಲೀಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಇದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. 2 ಬಟ್ಟಲು ಮೈದಾ ಹಿಟ್ಟು ಸೋಸಿ ಹಾಕಿಕೊಳ್ಳಿ. ಜರಡಿ ಹಿಡಿದು ಹಾಕಿಕೊಳ್ಳಬೇಕು ಹಿಟ್ಟು. ಹಾಗೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೋಸ್ಕರ ಅಷ್ಟೇ. ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಸೋಡಾ ಪುಡಿಯನ್ನು ಹಾಕಿ ಇದನ್ನು ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ. ಆಮೇಲೆ ಇದಕ್ಕೆ 2ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಬೇಕಂದರೆ ಆಮೇಲೆ ಹಾಕೊಳಕ್ಕೆ ಬರುತ್ತೆ. ಆದರೆ ಹಿಟ್ಟು ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರದಲ್ಲಿ ಹಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟಿಗೆ ಹಿಟ್ಟು. ಹಾಗೂ ಇದನ್ನು ಉಂಡೆ ಕಟ್ಟಿ ನೋಡಿ ಬರಲಿಲ್ಲ ಅಂದರೆ ಇನ್ನೊಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕುತ್ತಾ ಮಿಕ್ಸ್ ಮಾಡಬೇಕು. ನೋಡಿ ಈ ಥರದಲ್ಲಿ ಮಿಕ್ಸ್ ಆಗಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿ, ಆದರೆ ಗಟ್ಟಿ ಆಗಬಾರ್ದು, ಸ್ವಲ್ಪ ಸ್ಮೂತಾಗಿ ಇರಬೇಕು. ಇದನ್ನು ಈ ಕಲಿಸಿದ ಹಿಟ್ಟನ್ನು ಹೀಗೆ 1 by 1 ಈ ಥರದಲ್ಲಿ ಕಟ್ ಮಾಡಿ ಹಾಕಿ ನೋಡಿ. ಈ ಥರದಲ್ಲಿ ಲೇಯರ್ ಬರಬೇಕು. ಹಾಗೆ ಹಾಕಿ ಜಾಸ್ತಿ ಮತ್ತೆ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ರೌಂಡ್ ಮಾಡಿ 15ರಿಂದ 20 ನಿಮಿಷ ನೆನೆಯಲು ಬಿಡಿ. ದಪ್ಪ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಂಡು 1 ಕಪ್ಪು ಸಕ್ಕರೆ, ನಿಮಗೆ ಬೇಕು ಸ್ವೀಟ್ ಜಾಸ್ತಿ ಆಗುತ್ತೆ ಅಂದರೆ 3/4 ಕಪ್ ಹಾಕಿಕೊಳ್ಳಿ. ಸೇಮ್ ಕ್ವಾಂಟಿಟಿ ವಾಟರ್, ನೀರನ್ನು 1 ಕಪ್ಪು ಹಾಕಿ ಸಕ್ಕರೆ ಕರಗುವವರೆಗೆ ಹೈ ಫ್ಲೇಮಲ್ಲೇ ಇಡಿ. ಪಾಕ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಪಾಕ ಅಂದರೆ ಲೇಯರ್ ಪಾಕ ಅಲ್ಲ, ಸುಮ್ಮನೆ ನಾರ್ಮಲ್ ತಿಕ್ಕಾಗಿ ಅಂಟಬೇಕು ಕೈಗೆ, ಆ ಥರದಲ್ಲಿ ಇರಬೇಕಷ್ಟೇ. ಜಾಸ್ತಿ ಗಟ್ಟಿ ಪಾಕನೂ ಇರಬಾರ್ದು. ನೋಡಿ ಈ ಥರದಲ್ಲಿ ಚೆನ್ನಾಗಿ ಕುದಿಬೇಕು. ಲೈಟಾಗಿ ಕೈಗೆ ಅಂಟಬೇಕಷ್ಟೇ, ಲೇಯರ್ ಬರೋಕ್ಕೆ ಹೋಗಬಾರ್ದು. ಲೇಯರ್ ಬಂದರೆ ಚೆನ್ನಾಗಿರಲ್ಲ. ಇದು ಪಾಕ ಅಂದರೆ ಸ್ವಲ್ಪ ಕೈಗೆ ಅಂಟುತ್ತೆ, ಆ ಥರದಲ್ಲಿ ಇರಬೇಕು. ಇದಕ್ಕೆ ಅರ್ಧ ಲಿಂಬೆಹಣ್ಣು ಜ್ಯೂಸನ್ನು ಹಿಂಡಿ ಗ್ಯಾಸ್ ಆಫ್ ಮಾಡಿದ ಮೇಲೆ ಹಿಂಡಿ. ಹಾಗೆ ಇವಾಗ ನೆನೆ ಇಟ್ಟಿದ್ದ ಹಿಟ್ಟನ್ನು ತೆಗೆದುಕೊಂಡು ನೀವು ಒಂದು ಗೋಲಿ ಗಾತ್ರಕ್ಕಿಂತ 1 ಲಿಂಬೆ ಗಾತ್ರದಷ್ಟು, ಲಿಂಬೆಹಣ್ಣಿನ ಗಾತ್ರದಷ್ಟು ತೆಗೆದುಕೊಳ್ಳಿ. ಚಿಕ್ಕದು ಬೇಕಂದರೆ ಚಿಕ್ಕದು ಕೂಡ ಮಾಡ್ಕೋಬೋದು. ರೌಂಡಾಗಿ ಮಾಡಿ, ಜಾಸ್ತಿ ಒತ್ತಕ್ಕೆ ಹೋಗಬೇಡಿ, ಒತ್ತಿ ಇದು ಮಾಡಬೇಡಿ. ಹಾಗೆ ಸ್ಮೂತಾಗಿ ರೌಂಡಾಗಿ ಮಾಡಿ ಈ ಥರದಲ್ಲಿ ಒಂದು ಬಳ್ಳಿ ಈ ಹಿಟ್ಟಿಗೆ ಸ್ವಲ್ಪ ಪ್ರೆಸ್ ಮಾಡಿ ನಡುವಲ್ಲಿ ಡಿಸೈನ್ ಬರುತ್ತೆ ಅಷ್ಟೇ. ಇದು ಎಣ್ಣೆ ಚೆನ್ನಾಗಿ ಕಾಯಲು ಬೇಡಿ. ಚೆನ್ನಾಗಿ ಬಿಸಿಯಾಗಿದೆ ಇಲ್ಲ ಅಂತ ಒಂದ್ಸರಿ ನೋಡಿಕೊಂಡು ಆಮೇಲೆ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಕಾದ ಮೇಲೆ ಫಸ್ಟ್ ಹೈ ಫ್ಲೇಮಲ್ಲೇ ಇಟ್ಟುಕೊಳ್ಳಿ. ಎಲ್ಲ ಬಾದುಷಾ ಮಾಡಿಟ್ಟುಕೊಂಡ ಹಿಟ್ಟನ್ನು ಇದಕ್ಕೆ ಹಾಕಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಬಿಸ್ಕೆಟ್ ಕಲರ್ ಬರಬೇಕು ಅಂದ್ರೇ ಚೆನ್ನಾಗಿರುತ್ತೆ. ಆ ಥರದಲ್ಲಿ ಬರುವವರೆಗೆ ಸ್ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಹೈಯಲ್ಲಿ ಫ್ಲೇಮ್ ಮಾಡಿದರೆ ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಹಾಗೆ ಫ್ರೈ ಮಾಡುತ್ತೀರಿ. ನೋಡಿ ಇವಾಗ ನೋಡಿ ಬಾದುಷಾ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನೀವು ಬಾದಾಮಿ ಕಟ್ ಮಾಡಿದ ಸಣ್ಣ ತುಂಡುಗಳನ್ನು ಮಾಡಿದ ಬಾದಾಮಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಈ ಪಾಕದಲ್ಲಿ ಬಾದುಷಾವನ್ನು ಫ್ರೈ ಮಾಡಿಟ್ಟ ಬಾದುಷಾವನ್ನು ಇದಕ್ಕೆ ಹಾಕಿ ನೋಡಿ. ಲೈನ್ ಬೈ ಲೈನ್ ಎಲ್ಲವನ್ನು ಹಾಕಿ ಸ್ವಲ್ಪ ದೊಡ್ಡದು ಕಡಾಗಿದ್ದರೆ ಚೆನ್ನಾಗಿರುತ್ತೆ. ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಚಿಕ್ಕದಂದರೆ ಮಿಕ್ಸ್ ಮಾಡೋಕೆ ಕಷ್ಟ ಆಗುತ್ತೆ. ನೋಡಿ ಈ ಥರದಲ್ಲಿ ಪಾಕದಲ್ಲಿ ಚೆನ್ನಾಗಿ ನೆನೆಬೇಕು. ಇದು ಓವರ್ ನೈಟ್ ನೆಂದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಚೆನ್ನಾಗಿರಲ್ಲ. ಒಂದು ನೈಟಾಗಿ ನೆನೆಯಲು ಬಿಡಿ. ಬಾದುಷಾ ತುಂಬಾ ಸೂಪರಾದ ಬಾದುಷಾ ಕೂಡ ರೆಡಿಯಾಗುತ್ತೆ ಫ್ರೆಂಡ್ಸ್. ನಿಮಗೆ ಇನ್ನೂ ಸ್ಮೂತಾಗಿ ಇನ್ನೂ ಚೆನ್ನಾಗಿ ಬರಬೇಕಂದ್ರೆ ನೀವು ನೀರು ಮಿಕ್ಸ್ ಮಾಡದೆ ಹಿಟ್ಟು ಹಾಲು ತುಪ್ಪ ಮಿಕ್ಸ್ ಮಾಡಿ ತುಂಬಾ ಹಿಟ್ಟಿನಲ್ಲಿ ಮಾಡಿದರೆ ತುಂಬಾ ಇನ್ನೂ ಸ್ಮೂತಾಗಿ ಬರುತ್ತೆ. ಆ ಥರದಲ್ಲಿ ಕೂಡ ನೀವು ಮಾಡ್ಕೋಬೋದು ಬಾದುಷಾವನ್ನು. ಅದು ಕೂಡ ಚೆನ್ನಾಗಿರುತ್ತೆ. ಕ್ರಿಸ್ಪಿಯೂ ಕೂಡ ಇರುತ್ತೆ, ಒಳಗಡೆ ಜ್ಯೂಸಿಯಾಗಿ ಇರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಬಾದುಷಾ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ನಿಮಗೆ ಬಾದಾಮಿ ಹಾಕಬೇಕಂತೇನು ಜರೂರತ್ತಿರಲ್ಲ, ಬೇಕಂದರೆ ಡೆಕೋರೇಷನ್ಗೋಸ್ಕರ ಹಾಕಬೇಕಾಗುತ್ತೆ. ನೀವು ಹಾಗೆ ಕೂಡ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾದ ಬಾದುಷಾ ರೆಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.